ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಧಾರ್ಮಿಕ ಸಮಾರಂಭಗಳು, ದೇವಸ್ಥಾನ ಉದ್ಘಾಟನೆಗಳು, ಮದುವೆ ಕಾರ್ಯಕ್ರಮ, ಶುಭ ಕಾರ್ಯಕ್ರಮ, ಮನೆ ಗೃಹವಶ, ಒಂದು ವಾರದಿಂದ ನಾವೆಲ್ಲ ಕ್ಷೇತ್ರದಲ್ಲಿ ಬಿಸಿ ಇದ್ವಿ. ಕೆಲವರು ದೂರವಾಣಿ ಮುಖಾಂತರ ಮಾತಾಡಿ ಚರ್ಚೆ ಮಾಡಿಕೊಂಡು ಬೆಳಗ್ಗೆ 11 ಗಂಟೆಗೆ, ಯಾಕಂದರೆ ಇವರ ಜಾಸ್ತಿ ಆಯ್ತು ಇವರು ತಲಾರಟೆ, ಇದನ್ನು ಸಹಿಸೋಕ್ಕಾಗಲ್ಲ. ಜನ ನಮಗೆ ಕೇಳ್ತಿದ್ದಾರೆ, ಏನು ನಡೀತಿದೆ ನಿಮ್ಮ ಪಕ್ಷದಲ್ಲಿ ಅಂತ ಕೇಳ್ತಿದ್ದಾರೆ. BJP ಶಿಸ್ತಿನ ಪಕ್ಷ ಅಂತ ನೀವು ಹೇಳ್ತೀರಿ. ಪಾರ್ಟಿ ಏನೋ ತಪ್ಪು ಮಾಡಿಲ್ಲ, ಸಂಘಟನೆ ಸರಿ ಇದೆ. ಸಂಘಟನೆಯಲ್ಲಿ ಇಂಥ ಕೆಲವರು ಪಕ್ಷ ಹಾಳು ಮಾಡೋಕ್ಕೋಸ್ಕರ ಪಕ್ಷ ವರ್ಚಸ್ ಕಡಿಮೆ ಆಗಬೇಕು. ವಿಜೇಂದ್ರ ಏನು ಮಾಡಿದ್ರು, ವಿಜೇಂದ್ರ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ವಿಜೇಂದ್ರ ಬಂಡೆ ಥರ ಪ್ರವಾಸ ಮಾಡ್ತಾರೆ, ಕಾರ್ಯಕರ್ತರ ದುಃಖ ದುಮ್ಮಾನ ಆರಿಸ್ತಾರೆ. ಮುಂಬರುವ ಚುನಾವಣೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋಕ್ಕೋಸ್ಕರ ಎಲ್ಲ ಕಡೆ ಪಕ್ಷವನ್ನು ಕಟ್ತಾರೆ. ಇಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ಎಲ್ಲ ಕ್ಷೇತ್ರಗಳ ಕಾರ್ಯಕ್ರಮ ಅದು. ಆದರೆ ತುರ್ತಾಗಿ ಕೆಲವ್ರ ಜೊತೆ ಮಾತಾಡಿ, ಎಲ್ಲರಿಗೂ ಅದೆಲ್ಲ ದೂರವಾಣಿ ಮುಖಾಂತರ ಮಾತಾಡಿ, ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆ ಸೇರೋಣ, ಚರ್ಚೆ ಮಾಡೋಣ. ದಿಲ್ಲಿಗೆ ಹೋಗ್ಬೇಕು, ಏನು ಮಾಡೋಕ್ಕೂ ನಾವು ಚರ್ಚೆ ಮಾಡ್ತೀವಿ, ಮಾತಾಡ್ತೀವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಕೌಂಟರ್. ಇವತ್ತು ಪಕ್ಷ ಹಾಳು ಮಾಡೋಕೆ ಕೊಟ್ಟವ್ರೆ, ಇನ್ನು ದಿವಸ ಸಹಿಸಬೇಕು. ಕಾರ್ಯಕರ್ತರು ಬೈತಿದ್ದಾರೆ, ನಮಗೆ ಜನ ಬೈತಿದ್ದಾರೆ. ಇವತ್ತು ಕಾಂಗ್ರೆಸ್ ಸತ್ತೋಗಿದೆ. ಕಾಂಗ್ರೆಸ್ಸಿನ ವೈಫಲ್ಯಗಳು ನೀವು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಹೋರಾಟ ಇಲ್ಲ ಅಂತ ಜನ ಕೇಳ್ತಾರೆ. ಅನಿವಾರ್ಯವಾಗಿ ಸಹಿಸೋಕ್ಕಾಗ್ತಾ ಇಲ್ಲ. ನಮ್ಮ ಹೋರಾಟ ಯಾವ ರೀತಿ ರೂಪರೇಷೆ ಮಾಡಬೇಕು. ನಾಳೆ ಕಟ್ಟ ಸುಬ್ರಹ್ಮಣ್ಯ ನಾಡಿ ನಿವಾಸದಲ್ಲಿ ಕೆಲವರು, ನಮ್ಮಲ್ಲಿ ಒಂದು 75 ಜನ ಮಾಜಿ ಶಾಸಕರ ಒಂದು ಭಾರತೀಯ ಜನತಾ ಪಾರ್ಟಿ ಗುಂಪು ಅಂತಲ್ಲ, ಭಾರತೀಯ ಜನತಾ ಪಾರ್ಟಿ ಪಕ್ಷದ ಚಿಹ್ನೆ ನಾವೆಲ್ಲ ಗೆದ್ದು ಯಾವುದೋ ಕಾರಣಕ್ಕೆ ಸೋತಿರ್ಬೋದು. 16 ಬಾರಿ ಸೇರಿದ್ವಿ ನಾವು. ಅದರಲ್ಲಿ ನಾವು ಒಂದು ಕೋರ್ ಟೀಮ್ ಅಂತ ಮಾಡ್ಕೊಂಡಿದ್ವಿ. ಏನಾರ ಘಟನೆ ನಡೆದ್ರೆ ಎಮರ್ಜೆನ್ಸಿ ಎಲ್ಲರೂ ಬರೋಕ್ಕಲ್ಲ. ಬೀದರು, ಗುಲ್ಬರ್ಗ, ರಾಯಚೂರು, ಬೆಳಗಾಮು ಎಲ್ಲ ಕಡೆಯಿಂದ ಬರೋಕ್ಕಲ್ಲ. ಒಂದು 10 ಜನ ನಮಗೆ ಜವಾಬ್ದಾರಿ ಕೊಡ್ತಾರೆ. 10 ಜನ ಸೇರಿ ನಾಳೆ ನಮ್ಮ ಮುಂದಿನ ನಡೆ ಅಧ್ಯಕ್ಷರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಇಂಥವ್ರ ಪಕ್ಷದ ಉಚ್ಚಾಟನೆ ಒಂದ್ಸರಿ ಉಚ್ಚಾಟನೆ ಆಗಲೇಬೇಕು. ಇವರು ಮುಲಾಜಿಲ್ಲ ಉಚ್ಚಾಟನೆ ಮಾಡೋದು. ಇನ್ನು ಎಷ್ಟು ದಿವಸ ಸಹಿಸಂತಾರೆ ಜನ ಬೆನ್ನತ್ತರಷ್ಟೇ ಬಡಿಕೆ ಹಿಡ್ಕೊಂಡು ಇದೇ ಥರ ಮಾಡಿದ್ರೆ. ಅದಕ್ಕೋಸ್ಕರ ನಾಳೆ ನಾವು ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ಇಂಥವ್ರ ವಿರುದ್ಧ ಯಾವ ರೀತಿ ಪಕ್ಷ ಕಠಿಣ ಕ್ರಮ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಧನ್ಯವಾದಗಳು.